Hello students, welcome to the third session of Database Management System paper. And the topic name is Applications of Database System, its definition. So database system na applications na ನಾವು diagrammatically ಈ ಥರ represent ಮಾಡ್ಬೋದು. There are a number of applications. Right from railway reservation system, then library management, banking, education, credit card transactions, social media, telecommunication, finance, online shopping, human resource management, manufacturing. So each of this one ಹಿಂಗೆ database management system will help ಆಗ್ತದೆ ಅಂತ ಹೇಳಿ in detail ನೋಡೋಣ. First one, railway reservation system. Database stores the record or data of ticket bookings, status about trains arrival and departure. ನಾವು ಆನ್ಲೈನಲ್ಲಿ ಅಥವಾ ಇನ್ ಪರ್ಸನ್ ಹೋಗ್ಬಿಟ್ಟು ರೈಲ್ವೇಲಿ ಟಿಕೆಟ್ಸ್ನ ರಿಸರ್ವ್ ಮಾಡ್ತೀವಿ. ರಿಸರ್ವ್ ಮಾಡಿದಾಗ ಅಲ್ಲಿ ನಮ್ಮದೇ ಆದಂಥ ಕೆಲವೊಂದು ಡೇಟಾನ ಕೊಡ್ತೀವಿ. ಹೌದಾ? ನಮ್ಗೆ ಯಾವ ಟೈಮಿಂದ ಟ್ರೈನ್ ಬೇಕು ಅಂದರೆ ಫಸ್ಟ್ ನಾವು ಯಾವ್ಯಾವ ಟ್ರೈನ್ಸ್ ಅವೈಲಬಲ್ ಇದೆ ಅನ್ನೋ ಡೇಟಾ ತಗೋತೀವಿ. ದಿಸ್ ಡೇಟಾ ಕಮ್ಸ್ ಫ್ರಮ್ ಡೇಟಾಬೇಸ್ ಇಟ್ ಸೆಲ್ಫ್ ವಿಚ್ ಇಸ್ ಸ್ಟೋರ್ಡ್ ಇನ್ ದ ರೈಲ್ವೆ ರಿಸರ್ವೇಷನ್ ಸಿಸ್ಟಮ್ನ ಸರ್ವರಲ್ಲಿ ಸ್ಟೋರ್ ಆಗಿರುತ್ತೆ. ಅವ್ರು ಕೊಟ್ಟ ತಕ್ಷಣ ಅವೈಲಬಲ್ ಟ್ರೈನ್ಸಲ್ಲಿ ನಮಗೆ ಬೇಕಾಗಿರೋಂತಹ ರೈಲ್ವೆನ ಚೂಸ್ ಮಾಡ್ತೀವಿ. ನೆಕ್ಸ್ಟು ಅದರಲ್ಲಿ ಟಿಕೆಟ್ಸ್ ಅಂದರೆ ಸೀಟ್ಸ್ ಅವೈಲಬಿಲಿಟಿ ಇಸ್ ಅಗೇನ್ ಅ ಡೇಟಾ ಆರ್ ಇನ್ಫಾರ್ಮೇಷನ್. ಈ ಇನ್ಫಾರ್ಮೇಷನ್ನು ಮತ್ತು ನಾವು ಡೇಟಾಬೇಸಿಂದನೇ ತಗೋತೀವಿ. ಅದಾದಮೇಲೆ ವಿ ಗಿವ್ ಅವರ್ ಡೀಟೇಲ್ಸ್ ಲೈಕ್ ನೇಮು, ಬರ್ತ್ ಪ್ರಿಫರೆನ್ಸು, ಆಮೇಲೆ ಏಜು, ಜೆಂಡರು, ಈ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀವಿ. ದಿಸ್ ಒನ್ ವಿಲ್ ಬಿ ಅಗೇನ್ ಸ್ಟೋರ್ಡ್ ಇನ್ ದ ಸರ್ವರ್. ಅದಾದಮೇಲೆ ಟ್ರೈನು ಯಾವ ಟೈಮಿಗೆ ಬರುತ್ತೆ, ಯಾವ ಟೈಮ್ಗೆ ಡಿಪಾರ್ಚರ್ ಆಗುತ್ತೆ, ಇದಷ್ಟು ಇನ್ಫಾರ್ಮೇಷನ್ನ ಮತ್ತು ಡೇಟಾಬೇಸಿಂದ ಫೆಚ್ ಮಾಡ್ತೀವಿ. ಇಲ್ಲಿ ಡೇಟಾಬೇಸಿಂದ ಕೆಲವೊಂದು ಡೀಟೇಲ್ಸ್ನ ಫೆಚ್ ಮಾಡಿದ್ವಿ ಫಸ್ಟು. ನೆಕ್ಸ್ಟು ನಮ್ಮ ಡೀಟೇಲ್ಸ್ನ ಅದೇ ಡೇಟಾಬೇಸ್ಗೆ ಹೋಗಿ ಸ್ಟೋರ್ ಮಾಡಿದ್ವಿ. ಸೊ ಇಲ್ಲಿ ಡೇಟಾ ಕಮ್ಯುನಿಕೇಷನ್ ನಡೀತಿರೋದ್ರಿಂದ ಈ ಡೇಟಾನ ಸ್ಟೋರ್ ಮಾಡೋಕ್ಕೆ, ರಿಟ್ರೀವ್ ಮಾಡೋದಕ್ಕೆ ನಮಗೆ ಡೇಟಾಬೇಸ್ ಸಿಸ್ಟಮ್ನ ಅವಶ್ಯಕತೆ ಇದೆ. Second one, library management system. DBMS maintains all the information related to the name of book, issue date, availability of the book and its author. ಸೊ ನಾವು ಇದನ್ನು ನಮ್ಮ ಲೆಡ್ಜರ್ ಎಂಟ್ರೀಸಲ್ಲೂ ಮಾಡ್ಬೋದು. ಸೊ ಬುಕ್ನ ಯಾವ್ದಾದ್ರು ಬುಕ್ ಇಶ್ಯೂ ಮಾಡೋಕ್ಕಿಂತ ಮುಂಚೆ ಅದರ ಹೆಸರನ್ನ ಬರ್ಕೊಂಡು ಯಾವ ಡೇಟಿಗೆ ಅದನ್ನ ಇಶ್ಯೂ ಮಾಡಿದ್ದೀವಿ ಅಂತ ಅದರ ಆಧಾರ ಯಾರು ಅದನ್ನೆಲ್ಲ ಬರೆದಿಟ್ಕೋಬೋದು. ಬಟ್ ಪ್ರಾಬ್ಲಮ್ ಈಸ್ ದ್ಯಾಟ್ ವೆನ್ ಅನದರ್ ಪರ್ಸನ್ ಕಮ್ಸ್ ಆ್ಯಂಡ್ ಇನ್ಕ್ವೈರ್ಸ್ ಫಾರ್ ದ ಸೇಮ್ ಟೆಕ್ಸ್ಟ್ ಬುಕ್, ಅವಾಗ ಏನು ಮಾಡಬೇಕು? ಸೊ ಅದರ ಸೆಕ್ಷನ್ಗೆ ಹೋಗ್ಬಿಟ್ಟು ಅಲ್ಲಿ ಸರ್ಚ್ ಮಾಡಿ ಆಮೇಲೆ ಅದು ಅವೈಲಬಲ್ ಇದೆಯೋ ಇಲ್ಲೋ ಅಂತ ಡಿಸೈಡ್ ಮಾಡಬೇಕಾಗುತ್ತೆ. ಅದರ ಬದಲು ಇಫ್ ಯು ಯೂಸ್ ಅ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ದಿಸ್ ಒನ್ ವಿಲ್ ಶೋ ಯು ದ ಸ್ಟೇಟಸ್, ಅಂದರೆ ಅವೈಲಬಿಲಿಟಿ ಆಫ್ ದ ಬುಕ್ ಬಗ್ಗೆ ಅದೇ ಡೀಟೇಲ್ಸ್ ಕೊಟ್ಬಿಡುತ್ತೆ. ಸೊ ಯು ನೀಡ್ ನಾಟ್ ಗೋ ಆ್ಯಂಡ್ ಸರ್ಚ್ ಇನ್ ದ ರ್ಯಾಕ್ ಅಂತ. ಸೊ ಅದಕ್ಕೋಸ್ಕರ DBMS is the better option as compared to the ledgers. Right? And it also maintains the details about the book, that is ಅದರ ಟೆಕ್ಸ್ಟ್, ಬುಕ್ನ ಆಥರ್ ಯಾರು, ಬುಕ್ನ ನೇಮ್ ಏನು, ಅದರ ಮತ್ತು ಅದರ್ ಡೀಟೇಲ್ಸ್, ISBN ವಗೇರ, ಆಲ್ ದಿಸ್ ಥಿಂಗ್ಸ್. ಸೊ ಇದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ನಮಗೆ ಒಂದು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಅವಶ್ಯಕತೆ ಇರುತ್ತೆ. ನೆಕ್ಸ್ಟು ಬ್ಯಾಂಕಿಂಗ್. DBMS stores the transaction information of the customer in the database. ಸೊ ನಮ್ಮ ಡೇ ಟು ಡೇ ಲೈಫಲ್ಲಿ ಥೌಸಂಡ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಟ್ರಾನ್ಸಾಕ್ಷನ್ಸ್ ನಡೀತಾ ಇರುತ್ತೆ ಬ್ಯಾಂಕ್ ಜೊತೆಗೆ. ಸೊ ಜಸ್ಟ್ ಒಂದು ಕಸ್ಟಮರ್ನೇ ನಾವು ಅಬ್ಸರ್ವ್ ಮಾಡಿದ್ರು, ಸೊ ಎವ್ರಿ ನೌ ಆ್ಯಂಡ್ ದೆನ್ ಹಿ ವಿಲ್ ಬಿ ಆಕ್ಸೆಸಿಂಗ್ ದ
ಡೇಟಾ ಸ್ಟೋರ್ಡ್ ಇನ್ ಹಿಸ್ ಅಕೌಂಟ್, ಅದು ಅಕೌಂಟಿನ ಬ್ಯಾಲೆನ್ಸ್ ಎಷ್ಟು, ಸ್ಟೇಟ್ಮೆಂಟ್ ಏನು, ಯಾವಾಗ ಯಾರಿಗೆ ಎಷ್ಟು ಅಮೌಂಟ್ ಸೆಂಡ್ ಆಗಿದೆ, ಎಷ್ಟು ಕ್ರೆಡಿಟ್ ಆಗಿದೆ. ಸೊ ಇದನ್ನೆಲ್ಲ ಚೆಕ್ ಮಾಡಬೇಕು ಅಂತಂದರೆ ಬೆಟರ್ ಟು ಹ್ಯಾವ್ ಅ ಸಾಫ್ಟ್ವೇರ್ ಬ್ಯಾಕಪ್. ಹೆಜ್ಜಸ್ ಎಲ್ಲ ಆದರೆ ಇಟ್ಸ್ ಕ್ವೈಟ್ ಡಿಫಿಕಲ್ಟ್ ಟು ಸರ್ಚ್ ಅಬೌಟ್ ಒನ್ ಸಿಂಗಲ್ ಪರ್ಸನ್. ಅದ್ರ ಬದಲು ಒಂದು ಸಾಫ್ಟ್ವೇರ್ ಇತ್ತಂದರೆ ಅದೇ ಪರ್ಸನ್ಗೆ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ನು ಒಂದೇ ಕಡೆಗೆ ಅವೈಲಬಲ್ ಇರುತ್ತೆ. ನೆಕ್ಸ್ಟು ಎಜುಕೇಷನ್ ಸೆಕ್ಟರ್. ಸ್ಟೂಡೆಂಟ್ಸ್ ರಿಜಿಸ್ಟ್ರೇಷನ್ ಡೀಟೇಲ್ಸ್, ಗ್ರೇಡ್ಸ್, courses, fee, attendance, results, etc. All the information is stored in the database. See, ನಾವು ಹೆಚ್ಚಾಗಿ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಯೂಸ್ ಮಾಡೋದು ಎಲ್ಲಿ ಅಂದರೆ, ಎಲ್ಲಿ ನಮಗೆ ಇನ್ಫಾರ್ಮೇಷನ್ ಈಸ್ ಹೈಲಿ ಇಂಪಾರ್ಟೆಂಟ್, ವ್ಯಾಲ್ಯೂಯಬಲ್, ಮತ್ತು ಹ್ಯೂಜ್ ಡೇಟಾ ಇದೆ, ಮತ್ತು ಮಲ್ಟಿಪಲ್ ಪೀಪಲ್ ಆರ್ ಸೈಮಲ್ಟೇನಿಯಸ್ಲಿ ಆಕ್ಸೆಸಿಂಗ್ ದ ಡೇಟಾ. ಇಂಥ ಕೇಸಸ್ಸಲ್ಲಿ ನಮಗೆ ಡೇಟಾಬೇಸ್ ಸಿಸ್ಟಮ್ನ ಅವಶ್ಯಕತೆ ಇರುತ್ತೆ. ಸೊ ಎಜುಕೇಷನಲ್ಲಿ ನಾವು ಯೂನಿವರ್ಸಿಟಿ ತೊಗೊಂಡ್ರೆ, ಆ ಯೂನಿವರ್ಸಿಟಿ ಮೈಟ್ ಬಿ ಹ್ಯಾವಿಂಗ್ ಲ್ಯಾಕ್ಸ್ ಆಫ್ ಸ್ಟೂಡೆಂಟ್ಸ್, ಆ್ಯಂಡ್ ಈಚ್ ಸ್ಟೂಡೆಂಟಿಗೆ ಅವನದೇ ಆದಂಥ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಇರುತ್ತೆ, ಗ್ರೇಡ್ಸ್ ಇರುತ್ತೆ, ಕೋರ್ಸಸ್, ಫೀ, ಅಟೆಂಡೆನ್ಸ್, ರಿಸಲ್ಟ್ಸ್, ಆಲ್ ದಿಸ್ ಥಿಂಗ್ಸ್. ಸೊ ಅದಕ್ಕೆ ಇದನ್ನೆಲ್ಲ ಮೇಂಟೈನ್ ಮಾಡೋದು DBMSಗೆ ನಾವು ಯೂಸ್ ಮಾಡ್ಬೋದು. ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್. ಸೊ ಇಟ್ ಈಸ್ ಸಿಂಪ್ಲಿ ಲೈಕ್ ದ ಬ್ಯಾಂಕಿಂಗಲ್ಲಿ ಹೇಳಿದ್ವಲ್ಲ ಅದೇ ಥರ. ಜಸ್ಟ್ ಡಿಫ್ರೆನ್ಸ್ ಇಸ್ ದ್ಯಾಟ್ ಕ್ರೆಡಿಟ್ ಕಾರ್ಡಲ್ಲಿ ಫಸ್ಟ್ ವಿ ಪರ್ಚೇಸ್ ದ ಥಿಂಗ್ಸ್ ಯೂಸಿಂಗ್ ದ ಕಾರ್ಡ್, ದೆನ್ ವಿ ಪೇ ದ ಬಿಲ್. ಬಟ್ ಡೆಬಿಟ್ ಕಾರ್ಡಲ್ಲಿ ಅಥವಾ ನಮ್ಮ ಬ್ಯಾಂಕಿಂಗಲ್ಲಿ ಏನಾಗ್ತದೆ, ಇಫ್ ವಿ ಕ್ಯಾನ್ ಸ್ಪೆಂಡ್ ದ ಅಮೌಂಟ್ ಓನ್ಲಿ ಇಫ್ ವಿ ಹ್ಯಾವ್ ಇಟ್ ಇನ್ ಅವರ್ ಅಕೌಂಟ್. ಸೊ ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನಲ್ಲಿ ಪರ್ಚೇಸಿಂಗ್ ಡೀಟೇಲ್ಸ್ನ ಮತ್ತು ಮಂತ್ಲಿ ಸ್ಟೇಟ್ಮೆಂಟ್, ಒಂದು ಮಂತಲ್ಲಿ ಒಬ್ಬ ಪರ್ಸನ್ ಎಷ್ಟು ಖರ್ಚು ಮಾಡಿದ್ದಾರೆ ಯೂಸಿಂಗ್ ಈಸ್ ಕ್ರೆಡಿಟ್ ಕಾರ್ಡ್, ಇದನ್ನು ತಿಳ್ಕೊಳ್ಳೋಕ್ಕೆ DBMS ಯೂಸ್ ಆಗುತ್ತೆ. ನೆಕ್ಸ್ಟ್ ಈಸ್ ಸೋಷಿಯಲ್ ಮೀಡಿಯಾ ಸೈಟ್ಸ್. ಸೊ ನಮ್ಗೆ ಆಲ್ರೆಡಿ ತುಂಬ ಸೋಷಿಯಲ್ ಮೀಡಿಯಾಗಳು ಗೊತ್ತಿದೆ, ಏನು ಫೇಸ್ಬುಕ್ಕು, ಟ್ವಿಟರು, ಪಿಂಟ್ರೆಸ್ಟು. ಸೊ ಇಲ್ಲೆಲ್ಲ ಫಸ್ಟ್ ಕಸ್ಟಮರ್ ಆರ್ ಯೂಸರ್ ನೀಡ್ ಟು ಸೈನ್ ಅಪ್ ಆರ್ ಕ್ರಿಯೇಟ್ ಅ ಅಕೌಂಟ್. ಒಂದು ಅಕೌಂಟ್ ಇದ್ದರೆ ಮಾತ್ರ ಅವನು ಅದಕ್ಕೆ ರಿಲೇಟೆಡ್ ಇನ್ಫಾರ್ಮೇಷನ್ನ ರಿಟ್ರೀವ್ ಆ್ಯಂಡ್ ಸ್ಟೋರ್ ಮಾಡಬಹುದು. ಸೊ ಒನ್ಸ್ ಹಿ ಕ್ರಿಯೇಟ್ಸ್ ಅನ್ ಅಕೌಂಟ್, ಆಲ್ ದ ಇನ್ಫಾರ್ಮೇಷನ್ ಆಫ್ ಯೂಸರ್ಸ್ ಆರ್ ಸ್ಟೋರ್ಡ್ ಇನ್ ದ ಡೇಟಾಬೇಸ್. ವಾಟ್ ಆ್ಯಂಡ್ ಆಲ್ ದ ಆ್ಯಕ್ಟಿವಿಟೀಸ್ ಹಿ ಪರ್ಫಾರ್ಮ್ಸ್, ಪೋಸ್ಟ್ ಮಾಡೋದಾಗಿರ್ಬೋದು, ಪಿಕ್ಸು ಅಥವಾ ಟೆಕ್ಸ್ಟು, ಮತ್ತು ಯಾವ ಟೈಮಿಗೆ ಲಾಗಿನ್ ಆಗಿದ್ದ, ಯಾವ ಟೈಮಿಗೆ ಲಾಗೌಟ್ ಆದ, ಯಾವ ಟೈಮಲ್ಲಿ ಪಾಸ್ವರ್ಡ್ನ ಚೇಂಜ್ ಮಾಡ್ದ, ಸೊ ಲಾಸ್ಟ್ ಯಾವಾಗ ವಿಸಿಟ್ ಮಾಡಿದ್ದ, ಇದಷ್ಟು ಇನ್ಫಾರ್ಮೇಷನ್ ಸ್ಟೋರ್ ಮಾಡೋಕ್ಕೆ ನಮಗೆ DBMSನ ಅವಶ್ಯಕತೆ. ನೆಕ್ಸ್ಟು ಟೆಲಿಕಮ್ಯುನಿಕೇಷನ್. ಸೊ ಟೆಲಿಕಮ್ಯುನಿಕೇಷನ್ ರಿಲೇಟೆಡ್ ಟು ಕಾಲ್ಸ್, ವಾಯ್ಸ್ ಕಾಲ್ಸ್. ಸೊ ಇಲ್ಲಿ it stores the call details and monthly postpaid bills in the database. ಸೊ ಯಾರಿಗೆ ಯಾವ ಹೊತ್ತಿಗೆ ಯಾವ ದಿನದಲ್ಲಿ ಅವನು ಕಾಲ್ ಮಾಡಿದ್ದ, ಅವನಿಗೆ ಯಾವಾಗ ಕಾಲ್ ಬಂತು, ಹಾಗೆ ಒಂದು ಮಂತಲ್ಲಿ ಅವನ ಮೊಬೈಲ್ನ ಬಿಲ್ ಎಷ್ಟು ಬಂತು, ಇದನ್ನೆಲ್ಲ ಜನರೇಟ್ ಮಾಡೋದಕ್ಕೆ ಡೇಟಾಬೇಸ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟು ಫಿನಾನ್ಸ್. DBMS stores information about sales, holding and purchases of financial instruments such as stocks and bonds in a database. So ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಐಡಿಯಾ ಇರಬಹುದು. Here we will be purchasing some shares related to some companies. Again ಅದನ್ನ ಹೋಲ್ಡ್ ಮಾಡ್ತೀವಿ ಎಲ್ಲಿವರೆಗೂ, until we get a better price for our share. ಆಮೇಲೆ ಅದನ್ನು ಸೇಲ್ ಮಾಡ್ತೀವಿ. ಸೊ ಈ ಎಲ್ಲ ಇನ್ಫಾರ್ಮೇಷನ್ ಡೇ ಟು ಡೇ ಅದರ ಪ್ರೈಸ್ ಎಷ್ಟಾಗಿದೆ, ವೆದರ್ ಯು ಆರ್ ಇನ್ ಲಾಸ್ ಆರ್ ಇನ್ ಗೇನ್, ಇದನ್ನೆಲ್ಲ ಇನ್ಫಾರ್ಮೇಷನ್ ಸ್ಟೋರ್ ಮಾಡೋಕ್ಕೆ ಡೇಟಾಬೇಸ್ ಅವಶ್ಯಕತೆ ಇರುತ್ತೆ. ನೆಕ್ಸ್ಟು ಆನ್ಲೈನ್ ಶಾಪಿಂಗ್. ಸೊ ಆನ್ಲೈನಲ್ಲಿ ನಾವು ಏನೇ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ಇನ್ವಾಯ್ಸ್ ಬಿಲ್ ಜನ್ರೇಟ್ ಆಗುತ್ತೆ.
ಆ ಬಿಲ್ನ ಇನ್ಫಾರ್ಮೇಷನ್ನು ಮತ್ತು ನೀವು ಮಾಡಿರೋಂಥ ಪೇಮೆಂಟ್ಸ್, ವೆದರ್ ಯು ಆರ್ ಪೇಡ್ ಥ್ರೂ ಕ್ಯಾಶ್ ಆರ್ ಡೆಬಿಟ್ ಕಾರ್ಡ್ ಆರ್ ಕ್ರೆಡಿಟ್ ಕಾರ್ಡ್, ಅದ್ರ ಡೀಟೇಲ್ಸ್ ಏನು ಇದನ್ನೆಲ್ಲ ಸ್ಟೋರ್ ಮಾಡೋದಕ್ಕೆ DBMS ಬೇಕಾಗ್ತದೆ. Next up, human resource management. Big firms or companies store information about employees' salary, tax, and work with the help of database management system. ಸೊ ಈಗ ಒಂದು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಲ್ಯಾಕ್ಸ್ ಆ್ಯಂಡ್ ಕ್ರೋರ್ಸ್ ಆಫ್ ಎಂಪ್ಲಾಯೀಸ್ ಇರ್ತಾರೆ. ಸೊ ಅವರಿಗೆ ಪೇ ಮಾಡಿರೋಂತಹ ಸ್ಯಾಲರಿ ಮತ್ತು ಈಚ್ ಇಂಡಿವಿಜುವಲ್ ಪರ್ಸನ್ ವಾಟ್ ಎವರ್ ದ ಟ್ಯಾಕ್ಸ್ ಹಿ ಹ್ಯಾಸ್ ಪೇಡ್, ಇದೆಲ್ಲ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡೋದಕ್ಕೆ ಈ ಕಂಪನಿಗಳು ಡೇಟಾಬೇಸ್ ಮ್ಯಾನೇಜ್ಮೆಂಟ್ನ ಯೂಸ್ ಮಾಡುತ್ತೆ. ಇಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿರೋದ್ರಿಂದ ದಿಸ್ ಇಸ್ ಪ್ಯೂರ್ಲಿ ರಿಲೇಟೆಡ್ ಟು ಎಂಪ್ಲಾಯೀಸ್. ಕಂಪನಿ ಸೈಡಿಂದ ಆಗಲ್ಲ ಇದು, ಇಟ್ಸ್ ಪ್ಯೂರ್ಲಿ ಫಾರ್ ಎಂಪ್ಲಾಯೀಸ್. ನೆಕ್ಸ್ಟ್, ಮ್ಯಾನುಫ್ಯಾಕ್ಚರಿಂಗ್. In order to keep the information about their products like bills, purchases of product quantity, supply chain management, database management system is used. So ಮ್ಯಾನುಫ್ಯಾಕ್ಚರಿಂಗ್ ಫರ್ಮ್ಸಲ್ಲಿ ಅವರು ತಮ್ಮ ಪ್ರಾಡಕ್ಟ್ಗಳಿಗೆ ಜನರೇಟ್ ಮಾಡೋ ಬಿಲ್ಲು ಅಂದರೆ ತಮ್ಮ ಇನ್ವೆಸ್ಟ್ಮೆಂಟು ಪ್ಲಸ್ ಪ್ರಾಫಿಟ್ನ ಎಲ್ಲ ಸೇರಿಸ್ಬಿಟ್ಟು ಅವರು ಬಿಲ್ನ ಜನ್ರೇಟ್ ಮಾಡ್ತಾರೆ. ನೆಕ್ಸ್ಟು ಈ ಪ್ರಾಡಕ್ಟ್ಗೆ ಪರ್ಚೇಸ್ ಮಾಡೋದಕ್ಕೆ ಏನೇನು ಡೀಟೇಲ್ಸ್ ಇದೆ ಅದು, ನೆಕ್ಸ್ಟ್ ಎಷ್ಟು ಕ್ವಾಂಟಿಟಿಲಿ ಅವ್ರು ಜನ್ರೇಟ್ ಮಾಡಿದ್ದಾರೆ, ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ, ಇದೆಲ್ಲ ಡೀಟೇಲ್ಸ್ನ ಸ್ಟೋರ್ ಮಾಡೋದಕ್ಕೆ DBMS ಈಸ್ ಯೂಸ್ಡ್. ಸೊ ಬ್ರಾಡ್ಲಿ ಸ್ಪೀಕಿಂಗ್ there are two modes in which database are used. ನಾವು ಇಷ್ಟೊತ್ತು ಸ್ಪೆಸಿಫಿಕ್ ಅಪ್ಲಿಕೇಶನ್ಸ್ನ ನೋಡಿದ್ವಿ, ಬಟ್ ಬ್ರಾಡ್ಲಿ ದೇ ಕ್ಯಾನ್ ಬಿ ಪುಟ್ ಇನ್ ಟು ಟೂ ಡಿಫ್ರೆಂಟ್ ಮೋಡ್ಸ್. ಫಸ್ಟ್ ಒನ್ ಈಸ್ ಟು ಸಪೋರ್ಟ್ ಆನ್ಲೈನ್ ಟ್ರಾನ್ಸಾಕ್ಷನ್ processing. A large number of users use the database, with each user retrieving relatively small amount of data and performing small updates. So ನಮ್ಮ ಆನ್ಲೈನ್ ಪರ್ಚೇಸಿಂಗ್ಸ್ ಇದೆ, ಟಿಕೆಟ್ ಬುಕ್ಕಿಂಗು, ಇದೆಲ್ಲನೂ ಆನ್ಲೈನ್ ಟ್ರಾನ್ಸಾಕ್ಷನಲ್ಲಿ ಬರುತ್ತೆ. ಇಲ್ಲಿ ನಾವೇನು ಹೋಲ್ ಡೇಟಾನ ಕನ್ಸಿಡರ್ ಮಾಡೋದಿಲ್ಲ. ವಿ ಓನ್ಲಿ ಟೇಕ್ ಅ ಪಾರ್ಟ್ ಆಫ್ ದ ಡೇಟಾ ಆ್ಯಂಡ್ ವಿ ಯೂಸ್ ಇಟ್ ಆರ್ ಪರ್ಫಾರ್ಮ್ ಸಮ್ ಅಪ್ಡೇಷನ್ಸ್ ಆ್ಯಂಡ್ ಸ್ಟೋರ್ ಇಟ್ ಬ್ಯಾಕ್. Second category is to support data analytics, the processing of data to draw conclusions and infer rules or decision procedures which are then used to drive business decisions. For example, 2019 to 2020 due to pandemic ಆನ್ಲೈನ್ ಟ್ರಾನ್ಸಾಕ್ಷನ್ ಎಷ್ಟಾಯಿತು, ಹಾಗೆ ಏನೋ ಕಂಪೇರ್ ಟು ಡಿಫ್ರೆಂಟ್ ಸೋಷಿಯಲ್ ಮೀಡಿಯಾ, ಯಾವ ಸೋಷಿಯಲ್ ಮೀಡಿಯಾ ಜಾಸ್ತಿ ಆ್ಯಕ್ಸಸ್ ಆಗಿದೆ. ಸೊ ಈ ಥರ ಅನಾಲಿಸಿಸ್ ಮಾಡೋದಕ್ಕೆ ನಮಗೆ ಹ್ಯೂಜ್ ಡೇಟಾ ಬೇಕು. ವಿ ಕಾಂಟ್ ಡಿಸೈಡ್ ಓನ್ಲಿ ಆನ್ ಸಮ್ ಪಾರ್ಟ್ ಆಫ್ ದ ಡೇಟಾ. ಹೌದಾ, ಏನೋ ಜಸ್ಟ್ 1 ಅಥವಾ 2 ಡೇಸ್ದು ಡೀಟೇಲ್ಸ್ನ ತೊಗೊಂಡ್ಬಿಟ್ಟು ಇದೇ ಸೋಷಿಯಲ್ ಮೀಡಿಯಾನೇ ಜಾಸ್ತಿ ಯೂಸ್ ಆಗಿರೋದು ಅಂತ ಡಿಸೈಡ್ ಮಾಡೋಕ್ಕಾಗಲ್ಲ. You have to analyze for the whole month or whole year. ಸೊ ಇಲ್ಲಿ ಹ್ಯೂಜ್ ಡೇಟಾ ಬೇಕಾಗ್ತದೆ. ಸೊ ಇಲ್ಲಿ ಅನಾಲಿಸಿಸ್ ಪರ್ಪಸ್ಗೆ ಯೂಸ್ ಮಾಡಿರೋದ ಡೇಟಾನ ಫಸ್ಟ್ ಒನ್ನಲ್ಲಿ ಟ್ರಾನ್ಸಾಕ್ಷನ್, ಪರ್ಚೇಸಿಂಗ್ ಆ್ಯಂಡ್ ಸೆಲ್ಲಿಂಗಲ್ಲಿ. ಸೊ ಈ ಸೆಷನ್ನಲ್ಲಿ ನಾವು ಅಪ್ಲಿಕೇಶನ್ಸ್ ಆಫ್ DBMS ಬಗ್ಗೆ ತಿಳ್ಕೊಂಡ್ವಿ ಆ್ಯಂಡ್ ವಾಟ್ ಆರ್ ದ ಟೂ ಮೋಡ್ಸ್ ಇನ್ ವಿಚ್ databases are used. ಅದನ್ನು ಡೀಟೇಲ್ ಆಗಿ ಕಲ್ತ್ಕೊಂಡ್ವಿ. ಸೊ there are some questions related to it.
ಸಾರಿ ಎಕ್ಸೆಲ್ ಶೀಟು ಓಪನ್ ಆಗ್ತಿಲ್ಲ ಇದರಲ್ಲಿ, ಬಟ್ ಐ ರೀಡ್ ಔಟ್ ದ ಕ್ವೆಶನ್ಸ್ ಫಾರ್ ಯು. ಫಸ್ಟ್ ಕ್ವೆಶನ್, database systems are used to manage collections of data that are ಯಾವ್ಯಾವ ಟೈಪ್ ಅಲ್ಲಿ ಇರುವಂತಹ ಡೇಟಾನ ಇಲ್ಲಿ ನಾವು ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಫಸ್ಟ್ ಒನ್ ವ್ಯಾಲ್ಯೂಯಬಲ್, ಸೆಕೆಂಡ್ ಒನ್ ಲಾರ್ಜ್, ಥರ್ಡ್ ಒನ್ accessed by multiple persons or applications simultaneously, B all of the above. The answer is all of the above. ಸೊ ವ್ಯಾಲ್ಯೂಯಬಲ್ ಆಗಿರಬೇಕು, ಲಾರ್ಜ್ ಆಗಿ ಹೆಚ್ಚಾಗಿ ಲಾರ್ಜ್ ಇರೋದು, ಅಥವಾ ಮಲ್ಟಿಪಲ್ ಪೀಪಲ್ ಸೈಮಲ್ಟೇನಿಯಸ್ಲಿ ಯೂಸ್ ಮಾಡ್ತಿರೋಂಥ ಡೇಟಾನ ಮ್ಯಾನೇಜ್ ಮಾಡೋದಕ್ಕೆ ನಾವು ಡೇಟಾಬೇಸ್ ಸಿಸ್ಟಮ್ನ ಯೂಸ್ ಮಾಡ್ತೀವಿ. ಸೆಕೆಂಡ್ ಕ್ವೆಶನ್, databases are used in dash. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ. ಫಸ್ಟ್ ಒನ್ ರೈಲ್ವೆ ರಿಸರ್ವೇಷನ್ ಸಿಸ್ಟಮ್, ಸೆಕೆಂಡ್ ಲೈಬ್ರರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಥರ್ಡ್ ಬ್ಯಾಂಕಿಂಗ್, fourth all of the above. The answer is all of the above, because in all these three areas we definitely use databases. Third question, nowadays the transaction information of the customer in banking is stored in. So banking ಇನ್ಫಾರ್ಮೇಷನ್ ರಿಲೇಟೆಡ್ ಟು ಅ ಕಸ್ಟಮರ್ನ ಯಾವುದರಲ್ಲಿ ಸ್ಟೋರ್ ಮಾಡ್ತೀವಿ. ಫಸ್ಟ್ ಒನ್ ಫೈಲ್ಸ್, ಸೆಕೆಂಡ್ ಒನ್ ಲೆಡ್ಜರ್, ಥರ್ಡ್ ಡೇಟಾಬೇಸ್, ಫೋರ್ತ್ ನನ್. And the answer is databases, because ನಾವೇನು ಪ್ರೀವಿಯಸ್ಲಿ ಓದಿದ್ವಲ್ಲ, ವ್ಯಾಲ್ಯೂಯಬಲ್ ಆಗಿದೆ ಇದು ಇನ್ಫಾರ್ಮೇಷನ್ನು, ಲಾರ್ಜ್ ಆಗಿದೆ, ಹಾಗೆ ಸೈಮಲ್ಟೇನಿಯಸ್ಲಿ ಮಲ್ಟಿಪಲ್ ಪೀಪಲ್ ಆರ್ ಆ್ಯಕ್ಸೆಸಿಂಗ್. ಇಂಥ ಕೇಸಸಲ್ಲಿ ವಿ ಗೋ ಫಾರ್ ಡೇಟಾಬೇಸ್. ಫೈಲ್ಸು ಮತ್ತು ಲೆಡ್ಜರ್ಸಲ್ಲಿ ಮೇಂಟೈನ್ ಮಾಡಿದರೆ ಅಲ್ಲಿ ಏನೋ ರಿಟ್ರೀವಿಂಗ್ ಡಿಫಿಕಲ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ದ ಪ್ರೊಸೀಜರ್ ಆಫ್ ಪ್ರೊಸೆಸಿಂಗ್ ಡೇಟಾ ಟು ಡ್ರಾ ಕನ್ಕ್ಲೂಷನ್ಸ್ ಈಸ್ ಕಾಲ್ಡ್ ಡ್ಯಾಶ್. ಫಸ್ಟ್ online transaction processing, second data analytics, third data redundancy, fourth all of the above. The answer is B, data analytics. Fifth question, in social media database stores information who have dash. ಸೊ ಸೋಷಿಯಲ್ ಮೀಡಿಯಲ್ಲಿ ಯಾವ ಡೇಟಾನ ಡೇಟಾಬೇಸ್ ಸ್ಟೋರ್ ಮಾಡುತ್ತೆ, ಯಾರು ಸೈನ್ ಅಪ್ ಆಗಿದ್ದಾರೆ ಅವರು ಮಾತ್ರನಾ, ಅಥವಾ ವಿಸಿಟ್ ಆಗಿರೋರು ಮಾತ್ರನಾ, ಅಥವಾ ಅಕೌಂಟ್ಸ್ ಇರೋರು ಮಾತ್ರನಾ, ಅಥವಾ ಎಲ್ಲದು. ಆನ್ಸರ್ ಈಸ್ ಆಲ್ ದ ಅಬೌವ್. ದಟ್ಸ್ ದ ಎಂಡ್ ಆಫ್ ದ ಸೆಷನ್. ಥ್ಯಾಂಕ್ ಯು.